ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈವ್ನಿಂಗಿಂದ ಲಾಗ್ ಮಾಡ್ತಿದ್ದೀನಿ. ಈವ್ನಿಂಗ್ ಅಂದರೆ ಇವಾಗ ಆಲ್ರೆಡಿ 4 ಗಂಟೆ ಆಯಿತು. ಸೊ ಇವಾಗ 4:15ಗೆ ನಮಗೆ ಪಿಕ್ಚರ್ ಇದೆ. ಸೊ ಹಾಗಾಗಿ ಮಾಲ್ಗೆ ಹೊರಡ್ತಾ ಇದ್ದೀವಿ. ಸೊ ಇವಾಗ ರೆಡಿ ಆದ್ವಿ. ಯಾವ ಪಿಕ್ಚರು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಫಿಲ್ಮ್ ಯಾವುದು ಅಂತ ನೋಡಬೇಕು ಮಾಲ್ಗೆ ಹೋಗಿ. ನಮ್ಮ ಮನೆಯವರೇ ಬುಕ್ ಮಾಡಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಯಾವ ಫಿಲ್ಮ್ ಏನು ಅಂತ. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ಇವಾಗ ಹೊರಡೋಣ. ಸೊ ಇದು ರೆಡಿ ಆಗ್ತಿದ್ವಲ್ಲ ಹೊರಡಬೇಕು ಅಂತ ಹೇಳಿಬಿಟ್ಟು, ಸೊ ನನ್ನ ಚಿಕ್ಕ ಮಗ ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂತ ಹೇಳಿ ನಾನು ರೆಡಿ ಆಗೋದೆಲ್ಲ ವೀಡಿಯೋ ಮಾಡ್ತಾಯಿದ್ದ. ಏನೋ ಅಪರೂಪಕ್ಕೆ ಗೊತ್ತಿಲ್ಲ ಯಾಕೋ ಅವ್ನಿಗೆ ಮೂಡು ಬಂದಿತ್ತೇನೋ, ಮಮ್ಮಿ ವೀಡಿಯೋ ಮಾಡ್ತೀನಿ ಕೊಡು ಅಂತೇಳಿ ಈಸ್ಕೊಂಡು ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾನು ಹಿಂದೆಯಿಂದ ಬಂದು ವೀಡಿಯೋ ಮಾಡ್ತಾಯಿದ್ದ. ಸರಿ ಮಾಡು ಅಂತ ಹೇಳಿ ಕೊಟ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ. ಸೊ ಬೇಗ ಬೇಗ ರೆಡಿ ಆಗ್ತಿದೆ ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ 4:30ಗೇನೋ ಇತ್ತು ನಮ್ಮದು ಫಿಲ್ಮು. ಸೊ ಅಷ್ಟರಲ್ಲಿ ನಾವು ರೆಡಿ ಆಗಬೇಕಿತ್ತು. ಬೇಗ ಬೇಗ ರೆಡಿ ಆದೆ. ನನ್ನ ಮಗ ನೋಡಿ ಅಲ್ಲಿ ಸೈಕಲ್ ಓಡಿಸ್ತಾ ಇದ್ದ. ನಾವು ಓಡ್ತೀವಿ ಅಂದ ತಕ್ಷಣ ಓಡಿ ಬರ್ತಾವನೆ. ಸೊ ಹೊರಡಬೇಕು. ನಾವು ಬರೋವರೆಗೂ ಸೈಕಲ್ ಓಡಿಸ್ತಾ ಇದ್ದ. ನನ್ನ ಮಕ್ಕಳ ಕತೆ ನೋಡಿ ಮೇಲೆ ಹೆಂಗೆ ನಿಂತಿದ್ದಾರೆ. ಸೊ ಎಲ್ಲ ಮೊನ್ನೆ ರೆಡಿ ಮಾಡಿದ್ದು ಲಕ್ಕಿ ನೋಡಿ ಇವತ್ತು ಸ್ನಾನ ಮಾಡಿಬಿಟ್ಟಿದೆ. ಚೆಂದ ಕಾಣಿಸ್ತೈತೆ. ಆಚೆ ಓಡ್ತಾ ಇರೋದ್ರಿಂದ ಗೇಟ್ ಹತ್ರನೇ ಕಟ್ಟಿದ್ದೀವಿ ಅದಕ್ಕೆ. ಹೈ ಹಸು ಒಂದು ಕಾಡ್ತವೆ. ಆಮ ಈಗ ಒಳಗಡೆ ಹಾಕ್ಲಿಲ್ವಲ್ಲ ಹೇಳ್ಬೇಕು ತಾನೆ. ಹೈ ಹೈ ಈ ಹಸು ಒಂದು ತಲೆ ತಿಂತೈತೆ, ಗಿಡಗಳೆಲ್ಲ ತಿಂತೈತೆ. ಹೈ 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 ಹೈ. ದಾಳಿಂಬೆ ಗಿಡ ನೋಡಿ ಎಷ್ಟು ದೊಡ್ಡದಾಗೈತಿ. ಇವನೊಬ್ಬ ಸೈಕಲ್ ಒಳಗಡೆ ಇಟ್ಟಿಲ್ಲ, ತಲೆ ತಿಂತವನೆ. ಇಟ್ಟು ಒಳಗಡೆ ಇಡಕ್ಕೆ ಬರಲ್ವೇನ ನಿನಗೆ? ಮುಟ್ಟಾಳ ಹೇಳ್ಬೇಕು ಇಡು ಅಂತ. ಹೇಳು ನಿಮ್ಮಪ್ಪ ಲಕ್ಕಿ ಸೈಡ್ ಸರಿ. ಅನ್ನ ಸೈಕಲ್ ಒಳಗಡೆ ಒಂದು ಸರಿ. ತಲೆ ತಿಂತಾರೆ ನೋಡಿ ನನ್ನ ಮಕ್ಕಳು. ಕತೆ ನೋಡಿ ಅವ್ರದ್ದು ಇಬ್ಬರದು. ನಿಂದಿದು ಕಲ್ಲು ಹಾಳು ಮಾಡ್ತಾರೆ ಅವ್ರು ಅದ್ರಾಗ ಮೇಲೆ ಓಡಾಡಿ. ಸರಿ ಬೆಲ್ಟು ಇಲ್ಲಿ ಇಟ್ಟಿರ್ತೀನಿ ನಾನು. ಇಲ್ಲೇ ಇರಲಿ ಹೇಳು, ಇಲ್ಲೇ ಇಡು. ನನಗೆ ಮಾತ್ರ ಹಿಂದೆ, ಇವ್ರು ಮಾತ್ರ ಮುಂದೆ ಇಬ್ಬರು. ಯಾಕೆ ಬೈಕ್ ತಗೊಳೋದು ಕಾರ್ ತಗೊಂಡು ಕಾರ್ ಪಾರ್ಕಿಂಗ್ ಮಾಡೋಕೆ ಹುಡ್ಕೊಂತ ಹೋಗ್ಬೇಕು ನೋಡಿ. ಮನೆ ಹತ್ರ ನಿಲ್ಸೋದಲ್ಲಪ್ಪ, ಅಲ್ಲಿ ನೀ ಪಾರ್ಕಿಂಗ್ ಹುಡ್ಕೊಂತ ಓಡಾಡ್ಬೇಕು ನೋಡಿ. ಪಾರ್ಕಿಂಗಿಗೆ ಮತ್ತೆ ಹುಡ್ಕೊಂಡು ಓಡಾಡ್ಬೇಕು. ಪಾರ್ಕಿಂಗ್ ಪ್ರಾಬ್ಲಮ್ಗೆ ಕಾರ್ ನಿಲ್ಸೋಕ್ಕಾಗಲ್ಲ. ಸೊ ಹೋಗ್ತಾ ಇದ್ದೀವಿ. ಕೆಳಗಡೆ ಕೂತ್ಕೊಳ್ರಿ ಮಕ್ಕಳೇ, ಕೂತ್ಕೊಳ್ರಿ ಮಾ. ಎಲ್ಲಿಗೆ ಹೊಡ್ತಾ ಇದ್ದೀವಿ ಹೇಳ್ಬೇಕು, ಮಾತಾಡು. ಪಿಕ್ಚರ್ಗೆ. ಹೌದಾ, ಎಲ್ಲಿ ಪಿಕ್ಚರ್ಗೆ? ಅಲ್ಲಿ ಮಾಲಲ್ಲಿ. ವೆರಿ ಗುಡ್. ಓಕೆ, ಮಾಲ್ಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್. ಕೊತ್ತಿನ ಕೂಸುಮ್ಮ ಬಬ್ಲು ಕೆಳಗಡೆ ಕೂತ್ಕೋ. ಬಲ್ಲುಮ್ಮ ಎಲ್ಲಿ ಕೂತಿದ್ದೀರಿ ನೀವು? ಮುಂದೆ ಕೂತ್ಕೋಬೇಕು, ಯಾರಿಗೂ ಬಿಡಲ್ಲ. ಕರೆಕ್ಟಾಗಿ ಮಾತಾಡ್ಸೋಣ. ಮಾತಾಡಲ್ಲ ನೋಡಿ. CM ಬರ್ತಾರಂತ ಎಲ್ಲಾರ್ಗು ನಿಲ್ಸೋರು. ಫುಲ್ ಟ್ರಾಫಿಕ್ ಆಗೈತೆ. 4:30ಗೆ ನಮ್ಮದು ಫಿಲ್ಮ್ ಇರೋದು. ಆದರೆ ಟ್ರಾಫಿಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಯಾಕಂದರೆ CM ಸಿದ್ದರಾಮಯ್ಯನವರು ಬಂದಿದ್ರಂತೆ ನಮ್ಮ ರೋಡ್ಗೆ. ಸೊ ಹಾಗಾಗಿ ಅವರು ಆನೇಕಲ್ಲಲ್ಲಿ
ಒಂದು ಯಾವುದೋ ಸ್ಟೇಡಿಯಮ್ಮು ಇನಾಗ್ರೇಷನ್ ಇತ್ತಂತೆ. ಸೊ ಅದಕ್ಕೋಸ್ಕರ ಫುಲ್ ಬೆಳಗ್ಗೆಯಿಂದನೂ ಟ್ರಾಫಿಕ್ ಇತ್ತಂತೆ ಇವತ್ತು. ದೇವ್ರ ದಯೆಯಿಂದ ನಾವು ಹೋಗೋ ರೋಡು ಟ್ರಾಫಿಕ್ ಇರಲಿಲ್ಲ, ಬಟ್ ಪಕ್ಕದಲ್ಲಿರೋ ರೋಡು ತುಂಬಾ ಟ್ರಾಫಿಕ್ ಇತ್ತು. 1.5 ಅವರ್ ನಿಂತಿದ್ದಾರಂತೆ ಜನ ಎಲ್ಲ, ಅಷ್ಟೊಂದು ಟ್ರಾಫಿಕ್ ಆಗಿತ್ತಂತೆ. ಸೊ ಇನ್ನೂ 1 ಅವರ್ ಇತ್ತಂತೆ CM ಅವ್ರು ಬರೋದು. ಅದಕ್ಕಿಂತ ಮುಂಚೆನೇ ಇವ್ರು ಏನು ಮಾಡಿದ್ದಾರೆ, ಪೊಲೀಸರು ಎಲ್ಲ ಕಡೆ ಎಲ್ಲ ರೋಡುಗಳನ್ನು ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಸೊ ಎಲ್ಲ ಜನರು ಕೂಡ ಟ್ರಾಫಿಕಲ್ಲಿ ನೋಡಿ ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಅಂದರೆ ನನಗಂತೂ ಏನಿದು ಸಾಮಾನ್ಯ ಜನರಿಗೆ ಬೆಲೆನೇ ಇಲ್ವಾ, CMಗಳಿಗೆ ಅಷ್ಟೇ ಬೆಲೆ, ಅಧಿಕಾರ ಇದ್ದವ್ರಿಗೆ ಅಷ್ಟೇ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಅಷ್ಟೊಂದು ಕಾಯಿಸ್ತಾ ಇದ್ದಾರೆ. ಈಗ ಎಮರ್ಜೆನ್ಸಿ ಎಲ್ಲಾದರೂ ಹೋಗೋರು ಇರ್ತಾರೆ, ಏನೋ ಒಂದು ಆರೋಗ್ಯದ್ದಾಗಿರ್ಬೋದು ಅಥವಾ ಏನೋ ಒಂದು ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ, ಎಮರ್ಜೆನ್ಸಿ ಹೋಗಬೇಕಾಗಿರುತ್ತೆ. ಎಲ್ಲಂದರಲ್ಲಿ ನಿಂತ್ಕೊಂಡು ಪೊಲೀಸರು ಒಂದೊಂದು ಸರ್ಕಲ್ಗೂ ಒಂದು 7-8 ಜನ ಅಷ್ಟು ಪೊಲೀಸರು ನಿಂತಿದ್ದರು. ಇಷ್ಟೊಂದು ತೊಂದರೆ ಕೊಡೋದು ಜನರಿಗೆ ತಪ್ಪು ಅಂತ ನನ್ನ ಭಾವನೆ. ನೀವು ಕೂಡ ಕಮೆಂಟ್ ಮಾಡಿ ಈ ಥರ ಮಾಡೋದು ತಪ್ಪು ಅಂತ. ಯಾಕಂದರೆ 1 ಅವರಿಂದ 2 ಅವರ್ವರೆಗೂ ಹೀಗೇ ನಿಂತಿದ್ದಾರೆ ಟ್ರಾಫಿಕ್ಕಲ್ಲಿ. ಯಾರು ಇದು ಮಾಡಿದ್ರು ಅವರು ಮೂವ್ ಮಾಡ್ತಾನೆ ಇಲ್ವಂತೆ ಪೊಲೀಸರು. ಅಷ್ಟು ನೋಡಿ, ನಾವು ಯಾವ ರೂಟಿಗೆ ಹೋಗ್ತೀವಿ ಆ ರೂಟಲ್ಲಿ ನೋಡಿ ಇಲ್ಲೆಲ್ಲ ಬ್ಯಾನರ್ ಹಾಕಿದ್ದಾರೆ. ಅವರು ಏನೋ ಹೊರಡಬೇಕಾದ್ರೂ ಹೀಗೆ ಮಾಡಿದ್ರಂತೆ, ಬರಬೇಕಾದ್ರೂ ಹೀಗೆ ಮಾಡಿದ್ದಾರೆ. ಅವ್ರು ಬರೋಕ್ಕೆ ಒಂದು 10 ನಿಮಿಷ 15 ನಿಮಿಷ ಇದ್ದರೆ ಅದನ್ನು ಟ್ರಾಫಿಕ್ ಇದು ಮಾಡಿಕೊಂಡ್ರೆ ಅಲ್ಲಿ ಸ್ಟಾಪ್ ಮಾಡಿದ್ರೆ ಅದು ಒಂದು ಲೆಕ್ಕ. ಆದರೆ ಅವ್ರು ಇನ್ನೂ ಬರೋಕ್ಕೆ 1 ಅವರ್ ಇದ್ದಾಗೇ ಈ ಥರ ಮಾಡಿದ್ರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಇದನ್ನು ಅಧಿಕಾರಿಗಳು ಕೂಡ ಅರ್ಥ ಮಾಡಿಕೊಂಡು ಅವ್ರಿಗೆ ಆದಂಥ ಸಪ್ರೇಟ್ ದಾರಿ ಮಾಡಿ ಬಿಡಬೇಕಾಗಿತ್ತು. ಬಟ್ ಇಲ್ಲಿ ಏನು ಮಾಡಿದ್ರು ಅಂದರೆ ಎಲ್ಲ ಕಡೆಯೂ ಕೂಡ ಫುಲ್ ಜಾಮ್ ಮಾಡಿಬಿಟ್ಟಿದ್ರು. ನಮ್ಮ ಪುಣ್ಯ ನಾವು ಹೋಗೋ ರೋಡು ಅಷ್ಟೊತ್ತಲ್ಲಿ ಕ್ಲಿಯರ್ ಮಾಡಿದ್ರು. ಯಾಕಂದರೆ 4:15 ಇರೋ ಫಿಲ್ಮು ನಮಗೆ ಎಲ್ಲಿ ಮಿಸ್ ಆಗುತ್ತೋ ಅಂತ ಭಯ ಆಗಿತ್ತು. ಬಟ್ ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಈಗ ನೋಡಿ ಎಲ್ಲಿಂದ ಇಲ್ಲಿಗೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ 3-4 ಕಿಲೋಮೀಟ್ರ್ ಇದೆ ಥಿಯೇಟ್ರು, ಅಲ್ಲಿವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು ಫುಲ್ಲು. ನನಗಂತೂ ಶಾಕ್ ಆಗಿಬಿಡ್ತು, ಏನು ಹಿಂಗೆ ಮಾಡ್ತಾರಲ್ಲ, ಯಾಕೆ ಜನರಿಗೆ ಬೆಲೆನೇ ಇಲ್ವಾ ಅಂತ ಅನ್ನಿಸ್ಬಿಡ್ತು. ಮಾಡಬಾರ್ದು, ಯಾರಿಗೂ ಕೂಡ ಈ ಥರ ಮಾಡಬಾರ್ದು. ಯಾಕಂದರೆ ಎಷ್ಟೋ ಜನ ಎಮರ್ಜೆನ್ಸಿಗೆ ಹೊರಡ್ತಾ ಇರ್ತಾರೆ, ಮನೇಲಿ ಕಾಯ್ತಾ ಇರ್ತಾರೆ, ಇನ್ನೇನೇನೋ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನೆಲ್ಲ ಇವ್ರು ಪೊಲೀಸರು ಅರ್ಥ ಮಾಡ್ಕೋಬೇಕು ಮತ್ತು ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕು. ಅವ್ರು ಯಾವ್ದು ರೂಟಿಗೆ ಹೋಗ್ತಿರ್ತಾರೆ ಅದನ್ನು ಬ್ಲಾಕ್ ಮಾಡಿದ್ರೆ ಸರಿ. ಆದರೆ ಇವರು ಎಲ್ಲ ಕಡೆಯೂ ಬ್ಲಾಕ್ ಮಾಡಿದ್ದು. ಸೊ ನೋಡಿ ನಮ್ಮ ಶಾಪು ಕೂಡ ಅಲ್ಲೇ ಬಂತು, ನೋಡಿಬಿಟ್ಟು ಹಾಗೆ ಅಲ್ಲಿಂದ ಹೊರಟ್ವಿ. ನೋಡಿ ಬಂದ್ವಿ, ನಾವು ರೀಚ್ ಆದ್ವಿ ಮೀನಾಕ್ಷಿ ಮಾಲ್ಗೆ. ಸೊ ಮಾಲಲ್ಲಿ ಬುಕ್ ಮಾಡಿದ್ರು. ಸೊ ಮಾಲಲ್ಲಿ ಆಲ್ಮೋಸ್ಟ್ ಕಾಸ್ಟ್ಲಿನೇ ಎಲ್ಲ ರೇಟು. ಸೊ PVRಲ್ಲಿ ಹೋದರೆ ನಮಗೆ ತುಂಬ ಕಾಸ್ಟ್ಲಿನೇ ಬೀಳೋದು. 3 ವರ್ಷದ ಮೇಲ್ಪಟ್ಟ ಮಕ್ಳಿಗೂ ಕೂಡ ಇಲ್ಲಿ ತೊಗೋತಾರಂತೆ. ಯಾರಾದರೂ 3 ವರ್ಷದ ಒಳಗಡೆ ಕರ್ಕೊಂಡೋದ್ರೆ ಮಕ್ಕಳಿಗೆ ಪರವಾಗಿಲ್ಲ. 3 ವರ್ಷದ ಮೇಲೆ 1 ತಿಂಗಳಾದರೂ ಕೂಡ ಮಕ್ಕಳಿಗೆ ನೀವು ಟಿಕೆಟ್ ತೆಗಿಸ್ಲೇಬೇಕು. ಮಕ್ಕಳು ನೋಡಲ್ಲ, ನನ್ನ ಮಕ್ಕಳಂತೂ ಇಬ್ಬರು ನೋಡೋದೇ ಇಲ್ಲ, ನಿದ್ದೆ ಮಾಡ್ತಾರೆ. ಆದರೂ ಕೂಡ ನಾವು ಅವರಿಗೆ ಟಿಕೆಟ್ ತೊಗೊಳ್ಳೇಬೇಕು. ಸೊ ತೊಗೊಂಡು ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋದ್ರಿಂದ 4 ಜನಕ್ಕೂ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಈ ಸಾರಿ ನನ್ನ ಚಿಕ್ಕ ಮಗಂದು ಬುಕ್ ಮಾಡಲಿಲ್ಲ, ಯಾಕಂದರೆ 3 ವರ್ಷ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಯಾಕಂದರೆ ಅವ್ನು ಇನ್ನೂ ಚಿಕ್ಕವನಿದ್ದಾನಲ್ವ, ಸೊ ಹಾಗಾಗಿ ಅವ್ನು ತೊಗೊಳ್ಳಿಲ್ಲ. ನಮ್ಮ 3 ಜನದ ಮಾತ್ರ ತೊಗೊಂಡ್ವಿ. ಸೊ ಇದು ಯಾಕೋ ನನಗೊಂಥರ ಮಾಡಬಾರ್ದಿತ್ತು ಈ ಥರ ಅಂತ ಅನ್ನಿಸ್ತು. ಏನಂತಂದರೆ ಜಸ್ಟ್ 3 ವರ್ಷ ಅಂದರೆ ಮಕ್ಕಳು ಇನ್ನೋದು ಒಂದು ಜ್ಞಾನವೂ ಇರಲ್ಲ, ಅವ್ರು ಏನು ಫಿಲ್ಮ್ ನೋಡ್ತಾರೆ, ಅವ್ರಿಗೆ ಯಾಕೆ ಟಿಕೆಟು ಅಂತ ಅನಿಸ್ಬಿಡ್ತು. ಸೊ ಅದು ಮಾಡಬಾರ್ದು, ಆ ರೂಲ್ಸ್ ತೆಗಿಬೇಕು ಅಂತ ನನಗೂ ಕೂಡ ಅನ್ನಿಸ್ತು. ಸೊ ನಿಮಗೂ ಈ ಅನುಭವ ಯಾರಿಗಾದ್ರೂ ಆಗಿದ್ದರೆ ಕಮೆಂಟ್ ಮಾಡಿ. ಯಾಕಂದರೆ ನನ್ನ ಮಕ್ಕಳು ಇಬ್ಬರು ಒಂದಿನೂ ಫಿಲ್ಮ್ ನೋಡಿಲ್ಲ. ನಾವು ಯಾವಾಗ ಹೋಗಿದ್ವಿ ಅವರಿಗೆ ಫ್ರೀ ಟಿಕೆಟೇ ಕೊಟ್ಟು ಹೋಗಿರೋದು. ಈ 2-3 ವರ್ಷದಿಂದ ಅವ್ರಿಗೆ ಟಿಕೆಟ್ ಶುರುವಾಗಿದೆ. ತೆಗಿಸ್ಕೊಂಡೇ ಹೋಗ್ತೀವಿ ನಾವು ಆಲ್ಮೋಸ್ಟ್ ಎಲ್ಲಿ ಹೋದರೂ ಕೂಡ. ಸೊ ಕೊನೆಗೂ ಮಾಲ್ ಬಂದು ತಲುಪಿದ್ಮೇಲೆ ಒಳಗಡೆ ನೋಡಬೇಕು. ಫುಲ್ ವೀಕೆಂಡ್ ಅಲ್ವಾ. ಸೊ ನಾವು ಬಂದಿದ್ದು ಶನಿವಾರ. ಫುಲ್ಲು ಇದು ಏನಪ್ಪ ಅಂದರೆ ಜನನೇ ಜನ. ಅಲ್ಲಿ ಹೊರಗಡೆ ನೋಡಿದ್ರೆ ಟ್ರಾಫಿಕ್ ಸಮಸ್ಯೆ, ಒಳಗಡೆ ಬಂದರೆ ಜನರ ಸಮಸ್ಯೆ. ಅಷ್ಟೊಂದು ಜನ ಇದ್ದರು, ಮಾಲಲ್ಲಿ ಫುಲ್ ತುಂಬ್ಕೊಂಡಿದ್ರು. ಅದು ಬೇರೆ ಇದೇನೋ ಹೊಸದಾಗಿ ಬುಕ್ ಸ್ಟಾಲ್ ಎಲ್ಲ ಹಾಕಿದ್ರು ಒಳಗಡೆ. ಸೊ ಅದರಿಂದನೂ ಕೂಡ ಅಲ್ಲಿ ಬುಕ್ಸ್ ಎಲ್ಲ ಆಫರ್ ನಡೀತಾ ಇರೋದ್ರಿಂದ ಜನ ತುಂಬಾ ತುಂಬ್ಕೊಂಡಿದ್ರು. ಸೊ ಅಂತೂ ಇಂತೂ ಹೋದ್ವಿ. ಒಳಗಡೆ ಹೋದರೆ PVR ಕೂಡ ಅಷ್ಟೇ ಫುಲ್ ರಶ್ ಇತ್ತು. ಸೊ ನಾವಿವತ್ತು ಹೋಗಿದ್ದು ದೃಶ್ಯಂ ಫಿಲ್ಮ್ 3 ಅಂತ ಹೇಳಿ ಹೋಗಿದ್ವಿ, 3ನೇ ಪಾರ್ಟು. ಸೊ ನೀವೆಲ್ಲ ನೋಡಿರ್ತೀರ, ದೃಶ್ಯ ಬಂತಲ್ವ ಕನ್ನಡದಲ್ಲಿ, ರವಿಚಂದ್ರನ್ ಮೂವಿ. ಸೊ ಅವ್ರದ್ದು ಮಲಯಾಳಮ್ಮಲ್ಲಿ ಕನ್ನಡ ಡಬ್ಬ ಆಗಿತ್ತು. ಸೊ ಅದಕ್ಕೆ ಹೋಗಿದ್ವಿ. ನನಗಂತೂ ತಿಳಿಲೇ ಇಲ್ಲ. ಯಾಕಂದರೆ ಕನ್ನಡದಲ್ಲಿ ನೋಡಿರ್ತೀವಿ ಎಲ್ಲ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಇರುತ್ತೆ, ಬಟ್ ಇಲ್ಲಿ ಇವ್ರ ಕ್ಯಾರೆಕ್ಟರ್ಗಳೇ ಬೇರೆ ಇರುತ್ತೆ. ನನಗೊಂದೇ ಒಬ್ಬರು ಪೊಲೀಸ್ ಮಾತ್ರ ಗೊತ್ತು ಅದರಲ್ಲಿ.
ಕನ್ನಡದಲ್ಲಿ ಯಾರ್ಯಾರ ಕ್ಯಾರೆಕ್ಟರ್ ಯಾರ್ಯಾರ್ದಂತ ಅರ್ಥನೇ ಆಗಲಿಲ್ಲ. ಹೀರೋ ಹೀರೋಯಿನಿ ಮತ್ತು ಮಕ್ಕಳು ಒಂದಿಷ್ಟು ಅರ್ಥ ಆದರು. ಸೊ ಅದಾದಮೇಲೆ ಯಾರೂ ಕೂಡ ನನಗೆ ಅರ್ಥನೇ ಆಗಲಿಲ್ಲ. ಆದರೂ ಟಿಕೆಟ್ ಕೊಟ್ಟು ಒಳಗಡೆ ಹೋಗಿದ್ದೀವಲ್ವ, ಸೊ ನೋಡಲೇಬೇಕು ಅಂತ ಹೇಳಿ ನೋಡಿದ್ವಿ. ಬಟ್ ಇಂಟ್ರೆಸ್ಟಿಂಗ್ ಇತ್ತು, ಹೊಸ ಫಿಲ್ಮ್ ಥರ ನೋಡಿ ನಾನು ಎಂಜಾಯ್ ಮಾಡಿದೆ. ಬಟ್ ನಾವು ಅದು 2 ಭಾಗ ನೋಡಿರೋದಕ್ಕೂ ಈ ಭಾಗ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಯಾಕಂದರೆ ನಾವು ಕನ್ನಡದಲ್ಲೇ ನೋಡಬೇಕಾಗಿತ್ತು. ಸೊ ಇದು ಕನ್ನಡ ಡಬ್ ಇದ್ದರೂ ಬಟ್ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಇತ್ತಲ್ವ, ಅದರಿಂದ ನನಗೆ ಕನ್ಫ್ಯೂಷನ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋದ್ವಿ. ಮಾಲಲ್ಲಿ ಟಿಕೆಟ್ಗಿಂತ ಪಾಪ್ಕಾರ್ನ್ ಬೆಲೆನೇ ಜಾಸ್ತಿ. ಈ ಪಾಪ್ಕಾರ್ನ್ಗೆ 400 ರೂಪಾಯಿ, 450 ರೂಪಾಯಿ, ನಂಬ್ತೀರಾ? ಸೊ ಇದಕ್ಕಿಂತ ಸ್ವಲ್ಪ ಇದು ಲಾರ್ಜು, ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ, ಅದಕ್ಕೆ 800 ರೂಪಾಯಿ. ಬೇಡ ಪಾಪ್ಕಾರ್ನ್ ತಿನ್ನಲೇಬಾರ್ದು. ನನಗಂತೂ ತಿನ್ನೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಚೆನ್ನಾಗೂ ಇರೋಲ್ಲ, ಟೇಸ್ಟು ಇರೋಲ್ಲ, ಮತ್ತು ಅದು ನನಗೆ ಜೀರ್ಣನೂ ಆಗೋಲ್ಲ. ಸೊ ಹಾಗಾಗಿ ನಾನು ತಿಂತಾ ಇರಲಿಲ್ಲ. ನಮ್ಮ ಯಜಮಾನ್ರು ಬೈತಾರಂತೆ, ಅವಾಗೊಂದು ಇವಾಗೊಂದು ಅಷ್ಟೇ ಬಾಯಿಗೆ ಹಾಕ್ಕೊಳ್ತಾ ಇದ್ದೆ. ನನ್ನ ಮಕ್ಕಳಂತೂ ಪಾಪ್ಕಾರ್ನ್ ಅಂದರೆ ಅಷ್ಟು ಇಷ್ಟ ಅವ್ರಿಗೆ. ಫಿಲ್ಮ್ ಶುರು ಆದಾಗಿಂದ ತಿಂತಾಯಿದ್ದು, ಮುಗಿಯೋವರೆಗೂ ಮುಗಿತಾ ಇರಲಿಲ್ಲ, ಅಷ್ಟು ದೊಡ್ಡದಿತ್ತದು. ಸೊ ಕೊನೆಗೂ ತಿಂದರು. ನಮ್ಮ ಯಜಮಾನ್ರು ನೋಡಿ ಬೇಡ ಅಂದರು. ನಾನು ಹೀಯಾಳಿಸಿ ಬೈದು ತಿನ್ನಿಸ್ತಾಯಿದ್ರು. ಸರಿ ಅಂತ ಹೇಳಿಬಿಟ್ಟು ತಿಂದ್ಬಿಟ್ಟು ಹೊರಟ್ವಿ. ಹೋದ 10 ನಿಮಿಷಕ್ಕೆ ನನ್ನ ಮಕ್ಕಳದ್ದು ಮೊದಲೇ 3-4 ಗಂಟೆಗೆ ಮಲ್ಕೊಳ್ಳೋ ಟೈಮು. ಹೋದ ತಕ್ಷಣ ಇಬ್ಬರು ಕೂಡ ಆಲ್ರೆಡಿ ಮಲ್ಕೊಂಡೇ ಬಿಟ್ಟರು. ಕೊನೆಗೂ ಮಲ್ಕೊಂಡ್ರು ಅವರು. ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಸಪ್ರೇಟ್ ಸೀಟ್ ತೊಗೊಂಡಿದ್ವಲ್ವ, ಸೊ ಅಲ್ಲೇ ಅವರು ಮಲ್ಕೊಂಡ್ರು. ಸೊ ನಾವು ಕೂಡ ಫಿಲ್ಮ್ ನೋಡಿದ್ವಿ. ಸೊ ಫಿಲ್ಮ್ ಚೆನ್ನಾಗಿತ್ತು. ಎಲ್ಲ ಈ ಫಿಲ್ಮ್ ನೋಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗ್ತೀನಿ ಮತ್ತೊಂದು ಲಾಗ್ನೊಂದಿಗೆ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.